ನಮಸ್ಕಾರಗಳು. ರಂಗದ ಬೇರೆಯವರ ಸಾರಥ್ಯ ಮಾಡುತ್ತಿರುವ ಈ ಕಸುಬಿಗೆ ನಾನು ಕೈ ಜೋಡಿಸ್ತಾ ಇದ್ದೇನೆ. ನಾನು ಓದುವ ಅವರ ರಚನೆ ಬಾರೆ ಚಾರ. ಮದುವೆಯಾಗಿ ತಿಂಗಳಿಲ್ಲ ನೋಡಿದಣ್ಣ ಹೇಗೆ, ನಾನು ಕೂಗಿ ದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದೆ ಮುಂದೆ ನೋಡ ಎದುರು ಮಾತ ಆಡ. ಗೋಹಣೆಯೊಳಗೆ ಬಡೆಯ ಸತ್ತು ನಗುವರಂತೆ ಬಿದ್ದು ಬಿದ್ದು, ಸುಮ್ಮನಿರಲು ಮಾವನವರು ಒಳಗೆ ಅಕ್ಕ ಭಾವನವು ಎಂದು ದುಃಖವು. ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು, ಕಾಣದೊಂದು ಕನಸ ಕಂಡು ಮಾತಿ ಗೊಲಿಯ ದಪುಟ ಉಂಡು, ಮಾತಿ ಗೊಲಿಯ ದಪುಟ ಉಂಡು. ದುಃಖ ಹಗುರವೆನುತ್ತಿದೆ ಪ್ರೇಮವೆನು ಆಸೆ. ಯಾರು ಕದ್ದು ದುಡಿದರೇನು, ಊರೇ ಎದ್ದು ಕುಣಿದರೇನು, ಜನರ ಬಾಯಿಗಿಲ್ಲ ಬೀಗ ಹೃದಯದೊಳಗೆ ಪ್ರೇಮದ. ಇಂಥ ಕೂಗ ನಳಿಸಿದೆ ಬೆಳಗಿ ಬದುಕ ಅರಸಿ. ನನ್ನ ಮಾತು ರಾಮ ಬಾಣ ಬಿಡುವೆನಿಗೋ ಮಹಾತ್ರಾಣ. ಗಂಡ ನೊಡನೆ ಗಂಡ ನೊಡವೆ, ಗಂಡ ನೊಡನೆ ಗಂಡ ನೊಡವೆ. ಬಾಳ ಮೊದಲ ಮೋಹದೊಳಗೆ ಪಗಡೆಯಾಟ ಬಾರದೆ. ನಾನು ನನ್ನ ಚಾರ. ಬದುಕು ನೆಲದ ಬಿಸಿಲ ದಾರಿ, ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತ್ತಿಹುದು ಯಾರ ದಾರಿ. ಎಲ್ಲಿ ಕೊನೆಯೋ ಇಂದಿನ ಹೊಂಚುತ್ತಿಹುದು ಯಾರ ದಾರಿ, ಎಲ್ಲಿ ಕೊನೆಯೋ ಇಂದಿನ. ನಾಳೆ ಎಂದದಾಗದು ಇತ್ತ ಸಿರಿ ಇದ್ದರೆ ಮತ್ತೆ ಎಲ್ಲ ದೊರಕದು, ಮತ್ತೆ ಎಲ್ಲ ದೊರಕದು ಹಿಂದೆ ಅದಕ್ಕೆ ಕರೆ. ನನ್ನ ಹುಡುಗಿ ಎನ್ನುವುದು ಹೂವ ಮುಡಿಸಿ ನಗುವುದು, ಹೂವ ಮುಡಿಸಿ ನಗುವುದು ಅಪ್ಪಿ ಮುತ್ತ ನಿಡುವುದು. ಬಾರ ನನ್ನ ಶಾರದೆ ಬಾರೆ ಅತ್ತ ನೋಡ, ಬಾರೆ ನನ್ನ ಶಾರದೆ ಬಾರೆ ಅತ್ತ ನೋಡ. ಬಹುಶಃ ಇದರ ವಿಮರ್ಶೆ ಬಹಳ ಕಷ್ಟ. ಇದು ಒಂದು ಕಡೆಯಿಂದ ಪ್ರೇಮ ಕವನ ಅಂದರೆ ಹೌದು, ಇನ್ನೊಂದು ಕಡೆಯಿಂದ ದಾಂಪತ್ಯ ಕವನ ಅದೂ ಹೌದು, ಇನ್ನೊಂದು ಕಡೆಯಿಂದ ಆರಂಭದಿಂದ ಅಂತ್ಯದ ತನಕದ ಒಂದು ಅಂತ ಹೇಳ್ತೇವೆ ನಾವು ಕಥೆಯೋ ಅಥವಾ ಕಥನ ಕವನ ಅಂದರೂ ತಪ್ಪ. ಆರಂಭದಲ್ಲಿ ಹೊಸತಾಗಿ ಮದುವೆಯಾದ ಪ್ರಶ್ನೆ ಮಾಡ, ಯಾವುದೇ ಯೋಚನೆಯನ್ನು ಮಾಡ, ಕರೆದಾಗ ಕರೆದಂತೆಂದ ಬರುವಳು ಶಾಂತಿ. ಯಾಕೆ ಅದು ಆ ಸಮಯದ ಆ ಒಂದು ಭಾವದ ನಡೆಯೇ ಹಾಗೆ. ನೋಡಿರಣ್ಣ ಹೇಗೆ ಹೋಗಿದಾಗಲೆಲ್ಲ ಬರುವಳೆ ಶಾಂತಿ. ಹಾಗೆಯೇ ಪ್ರೇಮ ಸಂಲಾಪಗಳು, ಕೊಳು ಕೊಡೆಗಳು
ದಾಂಪತ್ಯದ ವ್ಯವಸ್ಥೆಗಳು ಇವುಗಳು ಪ್ರಪಂಚವನ್ನು ಮರೆಸಿಬಿಡುತ್ತವೆ ಎನ್ನುವ ಅರ್ಥವನ್ನು ಮೀರುವ ಹಾಗೆ ಕಾಣುತ್ತದೆ. ಅಲ್ಲಿ ಅತ್ತೆ ಮಾವ ಕುತೂಹಲಿಗಳಾಗಿದ್ದರು. ತಮ್ಮ ಭಾವವನ್ನು ಅಣಕಿಸುತ್ತಿದ್ದರು. ನಡೆದೇ ಸಂತಾಪ ಕನಸನ್ನು ಕಾಣುತ್ತಾ ಯಾವುದೋ ಹೊಸ ಕಥೆ ಇಷ್ಟರವರೆಗೆ ಇರಲಿಲ್ಲ, ಅದನ್ನು ಕಾಣುತ್ತಾ ಒಂದು ರೀತಿಯಲ್ಲಿ ಅಮೃತವನ್ನು ಸವಿಯುತ್ತಾ ಇರುವಾಗ ದುಃಖ ಮಾಯ, ದುಗುಡ ಇರುವುದು. ಇದೇನು ಹಾಸ್ಯ ಅಲ್ಲ, ಇದು ಹಾಸ್ಯ. ಪ್ರೇಮವೆಂದು ಹಾಸ್ಯವೇ. ಯಾರು ಏನು ಬೇಕಾದರೂ ಹೇಳಿ, ಯಾರು ಏನು ಬೇಕಾದರೂ ಮಾಡಿ, ಜನರು ಇರುವುದೇ ಹಾಕಿ. ಅದಕ್ಕೆ ಮತಿಯನ್ನು ಕೆಡುವ ಅವಶ್ಯಕತೆ ಇಲ್ಲ. ಹೃದಯದ ಪ್ರೇಮದ ರಾಗ ನೀಡುತ್ತಾ ಇದ್ದಾಗ ಮಾತು ಕತೆ ಅತ್ಯಂತ ನಿಖರವಾದ ಹಾಗೂ ಹೃದಯಂಗಮವಾದ. ಇದರಲ್ಲಿ ಯಾವುದೇ ರೀತಿಯ ಪರದೆಗಳಾದ ಕವಚವಾಗ ಇಲ್ಲ. ಪ್ರಾಯಶಃ ಆಗ ಅರ್ಥ ಮಾಡಿಕೊಂಡು ನಾನು ನನ್ನ ಮಾತು ರಾಮಬಾಣ ಬಿಡುವೆ ನಿಡುವ ಮಾತ್ರ. ಆ ಒಂದು ಸಾಂಸಾರಿಕ ವಾಚನಗಳು ಅಥವಾ ಸಲ್ಲಾಪಗಳು ಯಾವುದೇ ರೀತಿಯ ಏನು ಅಡಗಿಸುವಿಕೆ ಆಗಲಿ, ಒಂದು ಖಿನ್ನತೆಯಾಗಲಿ ಇಲ್ಲ ಎನ್ನುವ ರೀತಿಯಲ್ಲಿ ಈ ಬಹಳ ಮೊದಲ ಮೋಹದೊಳಗೆ ಇರ್ತಾ ಒಂದು ರೀತಿಯ ಪಗಡೆ. ಆ ಪಗಡೆಯನ್ನು ಆಡಬಾರದೆ ಅಂತ ಕೇಳುವ ಹಾಗಿದೆ. ಶಾರದೆಯ ಜತೆಗೆ ಶಾರದೆ ಗಂಡ, ನಾನು ನನ್ನ ಶಾರದೆ ಅಲ್ಲಿ ಅವರು ಹೇಳಿದ್ದಾರೆ, ಪಗಡೆ ಆಡಬಾರದು, ನಾನು ನನ್ನ ಶಾರದೆ. ಇದು ಏನಿದು ಜೀವನದಲ್ಲಿ ಅಗಲಿರುಳನ್ನು ಕ್ರಮಿಸುವಂತಹ ಒಂದು ವಿಧಿವಿಧಾನದ ಕಳ್ಳ ಬೆಕ್ಕ ನಡೆಯೋ ಅಥವಾ ಎಲ್ಲಿ ಕೊನೆ ಇದೆ ಅಂತ ಅರಿಯಲಾರದಂತಹ ಒಂದು ವಿಸ್ಮಯಾತ್ಮಕವಾದಂತಹ ಚಲನೆಯೋ ಎಂಬ ಜಿಜ್ಞಾಸೆ ಕಂಡ ಹಾಗೆ. ಆದರೂ ಎಲ್ಲವನ್ನೂ ದೊರಕಿಸುವಂತಹ ಸಿರಿ ಇದಾಗಿದೆ. ಹಾಗಾಗಿಯೇ ನನ್ನ ಹುಡುಗಿ ಎನ್ನುವುದು ಹೂವ ಮುಗಿಸಿ ಅಪ್ಪಿ ಮುತ್ತ ನೆಡುವುದು ಬಾರಿ. ಹಾಗಾಗಿಯೇ ಅಂತಹ ಶಾರದೆಯ ಜೊತೆಗೆ ಸದಾ ಚೆನ್ನಾಗಿ ಇರುವ ಉತ್ತಮವಾದ ಬಾಳನ್ನು ಮಾಡುವ ಒಂದು ಕಥಾನಕವನ್ನು ನಾನು ನನ್ನ ಭಾವದಲ್ಲಿ ಓದಿರುತ್ತೇನೆ. ಹೇಳಿದ್ದಕ್ಕೆ